ಈ ಕಾಂಗ್ರೆಸ್ ಬಂದಾಗಿಂದ ಈ ಟ್ರಾನ್ಸ್ಫರ್ ದಂಧೆಗಳು ಏನು ನಿರಂತರವಾಗಿ ವರ್ಗಾವಣೆ ವಿಚಾರವಾಗಿ ನಡೀತಾ ಇದೆ. ಪಾಪ ಈ ಟ್ರಾನ್ಸ್ಫರ್ ದಂಧೆನಲ್ಲಿ ದುಡ್ಡು ಕೊಟ್ಟು ಬರ್ತಾರೆ, ದುಡ್ಡು ಡಿಮ್ಯಾಂಡ್ ಮಾಡ್ತಾರೆ ಪ್ರಭಾವಿಗಳು. ಕೊಟ್ಟು ಬಂದ್ರೆ ಮತ್ತೆ ರಿಕವರಿ ಮಾಡ್ಬೇಕಲ್ಲ ಅವನ ದುಡ್ಡು. ಅವನ ದುಡ್ಡು ರಿಕವರಿ ಮಾಡೋ ಮಧ್ಯ ಇಲ್ಲಿ ಪೆಟ್ಟು ತಿಂತಾ ಇರ್ತಕ್ಕಂಥದ್ದು ಯಾರು? ಜನಸಾಮಾನ್ಯರು. ಅದೇ ಭದ್ರಾವತಿ ಇನ್ಸಿಡೆಂಟು ನೇರವಾಗಿ ನಿಮಗೆ ಆಡಿಯೋ ರೆಕಾರ್ಡಿಂಗ್ ಸಿಕ್ಕಿದೆ. ಏನಾದರೂ ಪರಿಶೀಲನೆ ಮಾಡಿದ್ರಾ? FIR ಮಾಡಿದ್ರಾ? FSL ರಿಪೋರ್ಟ್ ತಗ್ಸಿದ್ರ? ಸತ್ಯಾಸತ್ಯತೆ ಹೊರಗಡೆ ಬಿಚ್ಚಿಟ್ರೆ ಇವತ್ತು ರಾಜ್ಯದ ಜನತೆ ಮುಂದೆ ಮುಚ್ಚಾಕಿದ್ರಿ. ಅದೇ ಸದನದ ಒಳಗಡೆ ಬಿಜೆಪಿಯ ಒಬ್ಬ ವಿಧಾನ ಪರಿಷತ್ನ ಸದಸ್ಯರು ನಮ್ಮ ರಾಜ್ಯ ಸರ್ಕಾರದ ಅತ್ಯಂತ ಪ್ರಭಾವಿ ಮಹಿಳಾ ಮಂತ್ರಿ, ಅತ್ಯಂತ ಪ್ರಭಾವಿಗಳು, ಎಷ್ಟೆಲ್ಲ ರಾಧಾಂತ ಮಾಡಿದ್ರಿ, ಎಲ್ಲೆಲ್ಲಿ ಕರ್ಕೊಂಡು ಹೋದ್ರಿ ಅವ್ರನ್ನ ರಾತ್ರಿ ಎಷ್ಟು ಸ್ಟೇಷನ್ ಕರ್ಕೊಂಡು ಹೋದ್ರಿ, ಎಲ್ಲೆಲ್ಲಿ ಸುತ್ತಿಸಿದ್ರಿ. ಹೈ ಡ್ರಾಮಾ. ಅದ್ರ ಬಗ್ಗೆ ಅಷ್ಟೆಲ್ಲ ಬಹಳ ಕಠಿಣವಾದಂಥ ಪಾರದರ್ಶಕವಾದಂಥ ನಿರ್ಧಾರಗಳು ತಗೊಳ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಯಾಕಪ್ಪ ಮೊನ್ನೆ ಇನ್ನೊಂದು ಇನ್ಸಿಡೆಂಟು ಮಡಿಕೇರಿ ಕಾಂಗ್ರೆಸ್ನ ಶಾಸಕರು ಅವ್ರ ಆಪ್ತರು ಪೊಲೀಸ್ ಅವ್ರ ಮೇಲೆ ಬಾಯಿಗೆ ಬಂದಂಗೆ ಅವಾಚ್ಯ ಪದವಳಿಕೆ ಮಾಡಿದ್ದಾರೆ. ನಾನು ಕಾಂಗ್ರೆಸ್ನವ್ರ ಶಾಸಕರ ಆಪ್ತರ ಕಡೆ ನಾನೇನು ಮಾಡ್ಕೊಳಕ್ಕಾಗಲ್ಲ ನೀನು ಅಂತ ನೋಡಿದ್ದೀವಿ. ಅದನ್ನು ಇತ್ತೀಚೆಗೆ ನಡೆದಂತಾರೆ, ಮೊನ್ನೆ 2 days ಬ್ಯಾಕ್. ಗೃಹ ಸಚಿವರು ಪಾಪ ನನಗೆ ಒಂದೊಂದ್ಸಲಿ ಅವ್ರು ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತದೆ. ಅವರ ಅಸಹಾಯಕತೆ, ನಾನು ಈ ಸ್ಥಾನದಿಂದಲೇ ರಾಜೀನಾಮೆ ಕೊಟ್ಬಿಡ್ತೀನಿ ಅಂತಾರೆ ಅಂದರೆ ನಿಜಕ್ಕೂ ಪಾಪ ಬಹಳ ಅಸಹಾಯಕತೆ, ಬಹಳ ಅಸಹಾಯಕರಾಗಿದೆ. ಅಷ್ಟೇ ಅಲ್ಲ, ನಿನ್ನೆ ದಿನ ಬಹುಶಃ ಇನ್ನೊಬ್ರು ಬಾಣಂತಿ ಹೆಣ್ಣು ಮಗಳು ಸಾವಿನಪ್ಪಿದ್ದಾರೆ ಅಂತಕ್ಕಂಥ ಸುದ್ದಿ ನಾನು ನೋಡ್ತಾ ಇದ್ದೆ. ರಕ್ತಸ್ರಾವ ಆಗಿ ಐ ಡೋಂಟ್ ನೋ ವಾಟ್ ಆರ್ ದ ಟೆಕ್ನಿಕಲ್ ರೀಸನ್ಸ್, ಏನೇನು ಕೊಡ್ತಾರೆ ಅಂತ ಮಾನ್ಯ ಆರೋಗ್ಯ ಸಚಿವರು ಹೇಳ್ತಾರೆ. ಪಾಪ ಮೊನ್ನೆ ನಾನು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ. ಏನ್ ತಪ್ಪಿದೆ? ಆರ್ ನಿಗಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಇಟ್ಟಿರ್ತಕ್ಕಂಥ ಅಭಿವೃದ್ಧಿಯ ಹಣ 355 ಕೋಟಿನೋ 362 ಕೋಟಿನೋ ಎಷ್ಟೋ ಮೆನ್ಷನ್ ಆಗಿತ್ತು. ಅದರಲ್ಲಿ 88 ಕೋಟಿ ರೂಪಾಯಿ ಅಷ್ಟು ಬಳಕೆಯಾಗಿದೆ, ಇನ್ನು ಮಿಕ್ಕಿದ್ದು ಎಲ್ಲಿಗೆ ಹೋಗಿದೆ ಗೊತ್ತಿಲ್ಲ ಅಂತಕ್ಕಂಥ ವಿಚಾರ ಪತ್ರಿಕೆಯಲ್ಲಿ ಬರೆದಿತ್ತು. ಆರೋಗ್ಯ ಸಚಿವರು ಹೇಳ್ತಾರೆ ಅದಕ್ಕೆ ಏನ್ ತಪ್ಪಿದೆ, ಅದನ್ನ ನಾವು ಗ್ಯಾರಂಟಿಗಳು ಬಳಕೆ ಮಾಡ್ಕೊಂಡಿದ್ರು ಏನ್ ತಪ್ಪಿದೆ ಅಂತಾರೆ. ಮಾತೆತ್ತಿದ್ರೆ ಸಾಂವಿಧಾನಿಕ ಮೌಲ್ಯಗಳನ್ನ ಎತ್ತಿಡಿತೀವಿ, ನಾವು ಸಂವಿಧಾನವನ್ನ ಎತ್ತಿಡಿತೀವಿ ಅಂತ ಮಾತೆತ್ತಿದ್ರೆ ಕೇಂದ್ರದ ಪಾರ್ಲಿಮೆಂಟ್ನಲ್ಲಿ ನಿಂತು ನಿಮ್ಮ ಕೇಂದ್ರದ ನಾಯಕರು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಪುಸ್ತಕವನ್ನ ಕೈಯಲ್ಲಿ ಹಿಡಿದು ನೀವು ಮಾತನಾಡ್ತೀರಾ ಅಂತಕ್ಕಂಥದ್ದಾದ್ರೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಮೇಲೆ ಎಷ್ಟರ ಮಟ್ಟಕ್ಕೆ ನೀವು ಅವ್ರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿ ತುಂಬ್ತಾ ಇದ್ದೀರಿ, ನ್ಯಾಯ ಕೊಡಿಸ್ತಾ ಇದ್ದೀರಿ ಅಂತಕ್ಕಂಥದ್ರ ಬಗ್ಗೆ ಉತ್ತರ ಕೊಡ್ಬೇಕಲ್ವ ನೀವು. 52,000 ಕೋಟಿ ನಿಮ್ಮ ಮೇಲೆ ಹೊರೆ ಆಗುತ್ತೆ, ಭಾರ ಆಗುತ್ತೆ ಅಂತಕ್ಕಂಥ ಮುಂದಾಲೋಚನೆ ಇಲ್ದಿರಾ ನೀವು ಕಮಿಟ್ಮೆಂಟ್ನ ಏನು ಕೊಟ್ಟಿದ್ದೀರಿ? ಸಂಪದ್ಭರಿತವಾದಂಥ ರಾಜ್ಯ ರೀ ಕರ್ನಾಟಕ ರಾಜ್ಯ. ತರಾತುರಿಯಲ್ಲಿ ಬಹುಶಃ